ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾನು ವಿಡಿಯೋ ಶುರು ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿನ ವಿಷಯ ಏನು ಅಂತ ಅಂದರೆ, ಮನೆಗಳಲ್ಲಿ ಬರ್ಡ್ಸನ್ನ ಯಾವ ಥರ ಚಿಕ್ಕು ಏವೇರಿ ಟೈಪ್ ಮಾಡ್ಕೊಂಡು ಯಾವ ಟೈಪಲ್ಲಿ ಸಾಕ್ಬೋದು ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ನೋಡಿ ಫ್ರೆಂಡ್ಸ್, ಮನೇಲಿ ಏನಾರು ದೊಡ್ಡದಾಗಿ ಏನಾರು ಈ ಥರ 10 ಅಡಿ 10x10 ರೂಮ್ ಏನಾರು ಇದ್ದರೆ, 10 ಅಡಿ ರೂಮ್ ಇದ್ದರೆ ನೀವು ಆಲ್ಮೋಸ್ಟ್ ಈ ಥರ ಸಿಂಗಲ್ ಕೇಜ್ ಮಾಡ್ಕೊಂಡು ಬರ್ಡ್ಸ್ಗಳು ಸಾಕೋಬೋದು. ಇಲ್ಲ ನಂಗೆ ಗ್ರೂಪ್ ಫೀಡಿಂಗ್ ಬೇಕು, ಸಿಂಗಲ್ ಕೇಜ್ ಮಾಡ್ಕೊಂಡು ಮಾಡೋದಕ್ಕೆ ಜಾಸ್ತಿ ಜಾಗ ಇಲ್ಲ ಅಂತ ಅಂದರೆ ಈ ಥರ ಮೆಸ್ ಕೇಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮೆಸ್ ಕೇಜ್ಗಳು ಮಾಡ್ಕೊಳ್ಳಿ. ನೋಡಿ ಈ ಥರ ಮೆಸ್ ಕೇಜ್ಗಳು ನಿಮಗೆ ಒಂದು ಸ್ವಲ್ಪ ಕಮ್ಮಿ ಬಜೆಟಲ್ಲೇ ಸಿಗ್ತವೆ. ಮೆಸ್ ಕೇಜ್ಗಳು ಜಾಸ್ತಿ ಈ ಥರ ಬರ್ಡ್ಸ್ಗಳು ಸಾಕೊಂಡು ಗ್ರೂಪ್ ಫೀಡಿಂಗ್ ಅಂದ್ಕೊಂಡಿದ್ದೀನಿ. ಅಂದರೆ ಜಾಗ ಕಮ್ಮಿ ಇದೆ ನಮಗೆ. ಗ್ರೂಪ್ ಫೀಡಿಂಗು ಎಲ್ಲೆಲ್ಲಿ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇಷ್ಟೇ ಇದಿರುತ್ತೆ ನೋಡಿ. ಗ್ರೂಪ್ ಫೀಡಿಂಗ್ ಮಾಡೋಕ್ಕೆ ನೀವು ಚಿಕ್ಕ ಫ್ರಂಟಲ್ಲಿ ಕಾಂಪೌಂಡ್ ಇರುತ್ತೆ, ಕಾಂಪೌಂಡ್ ಸೈಡಲ್ಲಿ ಈ ಥರ ಮೆಸ್ ಇದು ಮಾಡಿಕೊಂಡು ನೋಡಿ. ಈ ಮೆಸ್ ಎಷ್ಟಿದೆ ಅಂತಂದರೆ ಹಿಂಗೆ 4 ಅಡಿ ಮೆಸ್ ಇದೆ, ಹಿಂಗೆ 5 ಅಡಿ ಇದೆ, ಆಮೇಲೆ ಅಡ್ಡ ಹಿಂಗೆ 3 ಅಡಿ ಇದೆ ಫ್ರೆಂಡ್ಸ್. ಇಷ್ಟು ಜಾಗ ಇದ್ದರೆ ಸಾಕು ನಿಮ್ಗೆ ಆರಾಮಾಗಿ ಒಂದು 20-20 ಪೇರ್ ಬರ್ಡ್ಸ್ಗಳು ಸಾಕ್ಬೋದು ಫ್ರೆಂಡ್ಸ್. ಇದರಲ್ಲಿ 20 ಪೇರ್ ಬರ್ಡ್ಸ್ಗಳು ಬ್ರೀಡ್ ಮಾಡಿಸ್ಬೋದು. ಇಲ್ಲ ಈ ಥರ ಜಾಗಗಳು ಇನ್ನೂ ಬೇಕು, ಇನ್ನೂ ಯಾವ ಜಾಗದಲ್ಲಿ ಸಾಕ್ಬೋದು ಈ ಥರ ಬರ್ಡ್ಸ್ಗಳು ನೀವು ಅಂತ ಅಂದರೆ, ಇದು ಸ್ಟೇರ್ ಕೇಸ್ ಮೇಲೆ ನೀವು ಸಿಂಕ್ ಟ್ಯಾಂಕ್ ಇಟ್ಟಿರ್ತೀರಲ್ವಾ, ಅಲ್ಲಿ ಹೆಂಗಿರೋ ಸಿಂಕ್ ಟ್ಯಾಂಕ್ ಇಡೋಕ್ಕೆ ಒಂಥರ 4 ಟೈಪು ಪಿಲ್ಲರ್ ಹಾಕ್ಬಿಟ್ಟು ಮೇಗಡಿಗೆ ಮಾಡಿರ್ತಾರೆ. ಆ ಸಿಂಕ್ ಟ್ಯಾಂಕ್ ತಗಡೆ ಜಾಗ ಇರುತ್ತೆ, ಸಿಂಕ್ ಟ್ಯಾಂಕ್ ತಗಡಿಕೆ ಅದ್ರ ಸುತ್ತ ನೀವು ಮೆಸ್ ಕವರ್ ಮಾಡ್ಕೊಂಬಿಟ್ಟು ಫ್ರಂಟಿಗೆ ಒಂದು ಸ್ವಲ್ಪ ಡೋರ್ ಟೈಪಲ್ಲಿ ಮಾಡ್ಕೊಂಬಿಟ್ಟು ಈ ಥರ ಗ್ರೂಪ್ ಫೀಡಿಂಗ್ ಟೈಪಲ್ಲಿ ಮಾಡ್ಕೊಬೋದು ಫ್ರೆಂಡ್ಸ್. ಆಮೇಲೆ ಸ್ಟೇರ್ ಕೇಸ್ ಮೆಟ್ಟಿನ ತಗಡೆ ಹಿಂಗೆ ವಿ ಶೇಪಲ್ಲಿ ಎಲ್ ಶೇಪಲ್ಲಿ ಜಾಗ ಇರುತ್ತೆ, ಅಲ್ಲೂ ತಗಡೆ ಇದು ಮೆಸ್ ಕವರ್ ಮಾಡ್ಕೊಂಡು ಅಲ್ಲೂ ನೀವು ಸಾಕೋಬೋದು ಆರಾಮಾಗಿ. ಇಲ್ಲ ನಮಗೆ ಜಾಗ ಇದೆ ಅಂತ ಅಂದರೆ, ಜಾಸ್ತಿ ಜಾಗ ಇದೆ ಅಂತ ಅಂದರೆ ಈ ಥರ ನೋಡಿ, ಈ ಥರ ಬರ್ಡ್ಸ್ಗಳು ಸೆಟಪ್ ಮಾಡ್ಕೋಬೋದು ಫ್ರೆಂಡ್. ಜಾಸ್ತಿ ಬರ್ಡ್ಸ್ಗಳು ಸೆಟಪ್ ಮಾಡ್ಕೋಬೋದು. ನಿಮಗೆ ಬಜೆಟ್ಟು ಒಂದು ಸ್ವಲ್ಪ ಜಾಸ್ತಿ ಇದೆ ಅಂತ ಅಂದರೆ ಈ ಥರ ಸಿಂಗಲ್ ಕೇಜ್ ಬ್ರೀಡಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸ್ವಲ್ಪ ಬಜೆಟ್ ಜಾಸ್ತಿ ನನ್ನ ಹತ್ರ ಬಜೆಟ್ ಇದೆ ಅಂತ ಅಂದರೆ ಈ ಥರ ಸಿಂಗಲ್ ಕೇಜ್ ಬ್ರೀಡಿಂಗ್ ಮಾಡ್ಕೊಳ್ಳಿ. ನಮ್ಮ ಬಜೆಟ್ ಕಮ್ಮಿ ಇದೆ ಅಂತ ಅಂದರೆ ಈ ಥರ ಒಂದೇ ಒಂದು ಮೆಸ್ಸು, ಈ ಥರ ಮೆಸ್ ಕೇಜ್ಗಳಲ್ಲಿ ನೀವು ಮೆಸ್ ಮಾಡ್ಕೊಂಬಿಟ್ಟು ಈ ಥರ ಒಂದು 20 ಪೇರ್ ಬರ್ಡ್ಸ್ಗಳು ಬರ್ಡ್ಸ್ಗಳು ಸಾಕೋಬೋದು ಆರಾಮಾಗಿ. ನೀವು ಈ ಥರ ಗ್ರೂಪ್ ಫೀಡಿಂಗ್ ಮಾಡೋದಾದ್ರೆ ಬರ್ಡ್ಸ್ಗಳು ಯಾವ ರೀತಿ ಸಾಕಬೇಕು ಅಂದರೆ ನೋಡಿ, ಈ ಥರ ಬರ್ಡ್ಸ್ಗಳು ಕಡ್ಡಿಗಳು ಇರ್ತಾವಲ್ವ, ಕಡ್ಡಿಗಳು ಆ ಸೈಡಿಗೆ ಒಂದು ಈ ಸೈಡಿಗೆ ಒಂದು. ಯಾಕಂದರೆ ಬರ್ಡ್ಸ್ಗಳು ಇಲ್ಲಿಂದ ಅಲ್ಲಿಗೆ ಫ್ಲೈ ಆಗಬೇಕು, ಅಲ್ಲಿಂದ ಇಲ್ಲಿ ಫ್ಲೈ ಆಗಬೇಕು, ಆ ಥರ ಹಾರಾಡ್ಕೊಂಡು ಹೆಲ್ತಿಯಾಗಿರ್ತವೆ. ಬರ್ಡ್ಸ್ಗಳು ನೀವು ಗ್ರೂಪ್ ಫೀಡಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಅಡಲ್ಟ್ ಬರ್ಡ್ಸ್ಗಳು ನೀವು ಎಲ್ಲೇ ಶಾಪ್ಗಳಲ್ಲಿ ಬೈ ಮಾಡೋಕ್ಕೋಗ್ಬಿಡಿ. ಚಿಕ್ಕ ಬರ್ಡ್ಸ್ಗಳು ಮರಿಗಳು ಒಂದು 3 ಮಂತ್ಸ್ ಮರಿಗಳು ಸಿಗ್ತವೆ. ಅಡಲ್ಟ್ ಬರ್ಡ್ಸ್ಗಳು ಬೈ ಮಾಡೋಕ್ಕೋಗಿ 3 ಮಂತ್ಸ್ ಮರಿಗಳು ನೀವು ಈ ಥರ ಗ್ರೂಪ್ ಫೀಡಿಂಗ್ ಮಾಡ್ಕೊಂಡು ಆರಾಮಾಗಿ ಬ್ರೀಡ್ ಮಾಡಿಸ್ಬೋದು. ಯಾಕಂದರೆ ಅವು ಪೂರ್ತಿ ಕೆಜಿಗೆ ಅಡ್ಜಸ್ಟ್ ಆಗ್ಬಿಡ್ತವೆ. ಅಂಥ ಬರ್ಡ್ಸ್ಗಳು ನೀವು 6 ತಿಂಗಳು ಮಡಕೆ ಕಡ್ದಲ್ಲ ನೀಟಾಗಿ ಫುಡ್ ಗಿಡ್ ಮಾಡ್ಕೊಂಡು ಗ್ರೂಪ್ ಫೀಡಿಂಗ್ ಮಾಡ್ಕೊಂಡು ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದರೆ ನೀವು ಆರಾಮಾಗಿ ಬ್ರೀಡ್ ಆಗ್ತಾ ಬರ್ಡ್ಸ್ಗಳು. ನೀವು ಜಾಸ್ತಿ ಬರ್ಡ್ಸ್ ಗ್ರೂಪ್ ಫೀಡಿಂಗ್ ಮಾಡ್ಬೇಕಾದ್ರೆ ನೋಡಿ, ಈ ಥರ ನವಣೆಗಳು ಈ ಟೈಪಲ್ಲಿ ಇಟ್ಬೇಕು ನೀವು. ಈ ಥರ ದೊಡ್ಡ ಬೋಷನ್ ಟೈಪಲ್ಲಿ ಇಡಬೇಕು. ಈ ಥರ ಫೀಡರ್ಗಳಲ್ಲಿ ಸಿಂಗಲ್ ಕೇಜ್ ಬ್ರೀಡಿಂಗ್ಗಳಲ್ಲಿ ಇಂಥ ಫೀಡರ್ಗಳು ಬೆಸ್ಟು. ಸಿಂಗಲ್ ಕೇಜ್ ಬ್ರೀಡಿಂಗ್ಗಳಲ್ಲಿ ಇಂಥ ಫೀಡರ್ಗಳು ಬೆಸ್ಟು. ಜಾಸ್ತಿ ಗ್ರೂಪ್ ಫೀಡಿಂಗ್ಗಳಲ್ಲಿ ನೀವು ಈ ಥರ ಫೀಡರ್ಗಳು ಇಟ್ಟಿದ್ರೆ ಬರ್ಡ್ಸ್ಗಳು ನವಣೆ ತಿನ್ನೋಕ್ಕೆ ಆಗಲ್ಲ. ಯಾಕಂದರೆ ಪಕ್ಕವು ಜಾಸ್ತಿ ಬರ್ಡ್ಸ್ಕೊಳ್ಳೋದ್ರಿಂದ ಈ ಥರ ನೀವು ಈ ಥರ ದೊಡ್ಡ ಇದರಲ್ಲಿ ಬೋಷನ್ಗಳಲ್ಲಿ ನವಣೆಗಳು ಇಟ್ಕೊಂಡ್ರೆ ನೀವು ಆರಾಮಾಗಿ ಇದು ಮಾಡ್ಕೊಬೋದು. ಆಮೇಲೆ ಕೇಜು ಈ ಫ್ಲೋರಿಂದ ನೆಲ ಇರುತ್ತಲ್ವ, ನೆಲದಿಂದ ನೀವೇನು 1 ಅಡಿ ಹೈಟಲ್ಲಿ ಇಡಿ ಕೇಜ್ಗಳು. ಯಾಕೆಂದರೆ ನೀವು ಗ್ರೂಪ್ ಫೀಡಿಂಗ್ ಮಾಡಿಸೋರು ಇಂಥ ಮೆಸ್ ಕೇಜ್ಗಳನ್ನ ನೀವು ಡೌನಿಗೆ ಇಟ್ಟಿದ್ರೆ ಅವನ್ನ ಪೂರ್ತಿ ಡೌನ್ ಆಗಿ ಇರುವೆಗಳು, ಕೆಂಪಿರುವೆಗಳೆಲ್ಲ ಕೇಜ್ಗಳಿಗೆ ನವಣೆ ವಾಸನೆಗೆ ಕೆಂಪಿರುವೆಗಳು ಬರ್ತವೆ. ಹಾಗಾಗಿ ನೀವು ನೋಡಿ, ಯಾವುದೇ ಕೇಜಿಗೆ ಎಲ್ಲಿಂದ 4 ಇಂಚು 5 ಇಂಚು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆಲ್ಲ ಆರಾಮಾಗಿ ನೀವು ಕ್ಲೀನ್ ಮಾಡ್ಕೋಬೋದು. ಮತ್ತು ಯಾವುದೇ ಇರುವೆ ಯಾವುದೂ ನೀವು ಕೇಜ್ಗಳಿಗೆ ಬರೋ ಚಾನ್ಸಸ್ ಇರೋಲ್ಲ. ಹಾಗಾಗಿ ಗ್ರೂಪ್ ಫೀಡಿಂಗ್ ಮಾಡೋದು ಅಷ್ಟೇ ಸ್ವಲ್ಪ ಫ್ಲೋರ್ ಏನು ಫ್ಲೋರ್ ಇದೆ ಆ ಫ್ಲೋರಿಂದ ಒಂದು ಅಡಿ ತಪ್ಪಿರೋ ಒಂದು 4 ಇಂಚ್ ಹೈಟಲ್ಲಿ ಇಡಿ. ಕೆಳಗಡೆ ಡೌನ್ವರೆಗೂ ಇಡೋಕೋಗ್ಬಿಡಿ. ಆ ಡೌನ್ವರೆಗೂ ಏನಿಟ್ಟರೆ ಇರುವೆಗಳು ಜಾಸ್ತಿ ಹೊತ್ಕೋತವೆ ಫ್ರೆಂಡ್ಸ್. ಅದೊಂದು ನೀವು ತುಂಬ ತಿಳ್ಕೊಬೇಕಾಗಿರುತ್ತೆ. ಯಾವುದೇ ಕಾರಣಕ್ಕೂ ತಗಡಿಕೆ ಇಡ್ಬಿಡಿ. ನೋಡಿ, ಆರಾಮಾಗಿ ನೀವು ಜಾಸ್ತಿ ಜಾಗ ಇಲ್ಲ ಅಂತ ಗ್ರೂಪ್ ಫೀಡಿಂಗ್ ಮಾಡಿಸ್ಬೇಕಂದ್ರೆ ಈ ಥರ ಮೆಸ್ಸು, ಈ ಥರ ನೀವು ಆರಾಮಾಗಿ ಅಂಗಡಿಗಳಲ್ಲಿ ಮೆಸ್ಗಳು ಸಿಗ್ತವೆ. ಇವು ಸ್ವಲ್ಪ ಇದರ ಮೆಸ್ಸಲ್ಲಿ ಒಂದು 3 ಕ್ವಾಲಿಟಿ ಇದೆ. ನಮಗೆ ಬರ್ಡ್ಸ್ ಕೊಡ್ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಕ್ವಾಲಿಟಿ ಮೆಸ್ಗಳು ತಂದಿರೋ ಒಂದು ಸ್ವಲ್ಪ ಕಮ್ಮಿ ರೇಟು ಮೆಸ್. ಇದು ಅಡಿ ಲೆಕ್ಕ, ಇದು ಅಲ್ಲ ಮೀಟ್ರ್ ಲೆಕ್ಕ ಅನಿಸುತ್ತೆ, ಮೀಟ್ರ್ ಲೆಕ್ಕ. ಇಂಥ ಮೆಸ್ಗಳು ತೊಗೊಳ್ಳಿ. ಮೆಸ್ಗಳು ತೊಗೊಂಡು ಆರಾಮಾಗಿ ನೀವು ಗ್ರೂಪ್ ಫೀಡಿಂಗ್ ಮಾಡಿಸ್ಬೋದು. ಇದರಲ್ಲಿ ಒಂದು 20 ಪೇರ್ ಇದ್ದಾವೆ ಫ್ರೆಂಡ್ಸ್. ಬರ್ಡ್ಸ್ಗಳಿಂದ 20 ಪೇರ್ ಇದ್ದಾವೆ. ಒಂದು 4 ತಿಂಗಳು ಆಗಿದ್ದಾವೆ.
ಇನ್ನೊಂದು 3 ತಿಂಗಳು ವೆಯ್ಟ್ ಮಾಡಬೇಕು ಇವಕ್ಕೆ. 3 ತಿಂಗಳು ವೆಯ್ಟ್ ಮಾಡಬೇಕು. ಆಲ್ರೆಡಿ ಪೇರ್ ಆಗ್ತಿದ್ದಾವೆ. ಅವಕ್ಕವು ಯಾವ್ಯಾವ ಅಡ್ಜಸ್ಟ್ ಮಾಡ್ಕೊಂಡು ಮೇಲು ಫಿಮೇಲ್ ಎಲ್ಲ ಅವೇ ಪೇರ್ ಆಗ್ತವೆ ಆಲ್ಮೋಸ್ಟು. ನೋಡಿ ಈ ಥರ ಮಾಡ್ಕೋಬೋದು. ನಮಗೆ ಜಾಸ್ತಿ ಜಾಗ ಇದೆ ಅಂತಂದರೆ ಈ ಥರ ರೂಮು, ಜಾಸ್ತಿ ಜಾಗ ಇದೆ ಅಂದರೆ ಈ ಥರ ರೂಮಲ್ಲಿ ಬಡ್ಸಿಗೋಸ್ಕರ ಒಂದು ದೊಡ್ಡ ರೂಮ್ ಮಾಡ್ಕೊಬೋದು. ನಮಗೆ ಜಾಗ ಇಲ್ಲ ಅಂತಂದರೆ ನೋಡಿ ಈ ಥರ 5 ಅಡಿ ನೀವೇ ಮೆಸ್ಕೊಂಡು ಮಾಡ್ಕೊಂಡು ಈ ಥರ ಇದು ಮಾಡ್ಕೊಬೋದು. ನಾವು ಕ್ಲೀನಿಂಗ್ ಏನು ಮಾಡ್ತೀನಿ ತಗಡೆ ಪೂರ್ತಿ ಚೀಲ ಕವರ್ ಮಾಡಿದ್ದೀನಿ. ನಾವು ಕ್ಲೀನ್ ಮಾಡಬೇಕು ಅಂತಂದರೆ ಆರಾಮಾಗಿ ಕ್ಲೀನ್ ಮಾಡ್ಕೊಬೋದು. ಇವೆಲ್ಲ ತೆಗೆದ್ಬಿಟ್ಟು ಇದು ಬ್ರಷ್ ಇದೆಯಲ್ಲ, ಬ್ರಷಲ್ಲೆಲ್ಲ ನೀಟಾಗಿ ನವಣೆ ಗಿಣ್ಣಲ್ಲಿ ಕ್ಲೀನ್ ಮಾಡ್ಕೊಬೋದು. ಇವನ್ನ ನೋಡಿ ಬಾಟಮಲ್ಲಿ ಏನು ಮಾಡಿದ್ದೀನಿ ಅಂದರೆ ನಾವು ಹಿಂಗೆ ನವಣೆ ತೆಗಿಯೋಕ್ಕಾಗಲ್ಲ. ಹಾಗಾಗಿ ಈ ಬಾಟಮಲ್ಲಿ ಒಂದು ಹೋಲ್ ಮಾಡಿದ್ದೀನಿ ನಾನು. ನೋಡಿರಿ ಹೋಲ್ ತೆಗೆದು ನೋಡಿ ಬಾಟಮಲ್ಲಿ ಒಂದು ಹೋಲ್ ಮಾಡಿದ್ದೀನಿ. ಅವೆಲ್ಲ ತೆಗೆದ್ಬಿಟ್ಟು ಆ ನವಣೆ ಎಲ್ಲನೂ ಎಲ್ಲ ಇದು ಮಾಡಿದ್ರೆ ಕೆಳಗೆ ಒಂದು ಇದಾಗ್ಸಿರಕ್ಕೆ ಎಲ್ಲ ಕೆಳಗೆ ಬೀಳುತ್ತೆ. ಹಾಗಾಗಿ ನಾನು ಕ್ಲೀನ್ ಮಾಡ್ಕೋಬೋದು. ಯಾವಾಗಲೂ ಪದೇ ಚೀಲ ಎತ್ಬಿಟ್ಟು ಕ್ಲೀನ್ ಮಾಡೋ ಅವಶ್ಯಕತೆ ಇರೋಲ್ಲ. ಇವೆಲ್ಲನೂ ಇದು ಮಾಡಿ ಐಡಿಯಾ ಮಾಡಿಸಿದ್ದೀನಿ ನೋಡಿ. ಇಷ್ಟೇ ವಾಟರ್ ಮಾತ್ರ ಹೊರಗಡೆ ಕೆಟ್ಟಿದ್ದೀನಿ. ವಾಟರ್ ಮಾತ್ರ ತುಂಬ ಗಲೀಜು ಮಾಡ್ಕೊಂತ ನಾವು ಉದ್ದೇಶಕ್ಕೆ ಹೊರಗಡೆ ಮಾಡಿ ಇಟ್ಟಿದ್ದೀನಿ. ಇಷ್ಟಕ್ಕೆ ನೋಡಿ ಹಿಂಗೊಂದು 5 ಅಡಿ, ಹಿಂಗೊಂದು 4 ಅಡಿ, ಹಿಂಗೊಂದು 3 ಅಡಿ ನಿಮಗೆ ಜಾಗ ಇದ್ದರೆ ಆರಾಮಾಗಿ ಗ್ರೂಪ್ ಫೀಡಿಂಗ್ ಮಾಡ್ಕೊಬಂದು 20 ಪೇರ್ ಆರಾಮಾಗಿ ಬಿಡ್ಬೋದು. ಅದಕ್ಕಿಂತ ಜಾಸ್ತಿ ಬಿಡೋಕೆ ಹೋಗ್ಬಿಡಿ. 5 ಅಡಿ ಇದರಲ್ಲಿ ಒಂದು 20 ಪೇರ್ ಹೊರಗಡೆ ಮಾಡ್ಬೋದು. ಯಾಕಂದರೆ ಮಡಕೆ ಕೊಟ್ಟೋಕ್ಕೋ ಜಾಗ ಜಾಸ್ತಿ ಇರಲ್ಲ, ಪ್ಲೇ ಮಾಡೋಕ್ಕೋ ಜಾಗ ಜಾಸ್ತಿ ಇರಬೇಕಲ್ವ. ಹಾಗಾಗಿ ಒಂದು 20 ಪೇರ್ ಸಾಕು. ಈ ಥರ ಮಾಡ್ಕೊಬೋದು ಫ್ರೆಂಡ್ಸ್. ಈ ಥರ ಮಾಡ್ಕೊಬೋದು ಗ್ರೂಪ್ ಫೀಡಿಂಗ್ ಮಾಡೋರು. ಇಲ್ಲ ಸ್ಟೇರ್ ಕೇಸ್ ತಗಡೆ, ಇಲ್ಲ ಸಿಂಕ್ ಟ್ಯಾಂಕ್ ಇಟ್ಟಿರ್ತಾರೆ, ಸಿಂಕ್ ಟ್ಯಾಂಕಿನ ತಗಡೆ, ಇಲ್ಲ ಒಂದು ರೂಮು, ಇಲ್ಲ ಕಾಂಪೌಂಡು, ಇಂಥ ಜಾಗದಲ್ಲಿ ಆರಾಮಾಗಿ ನೀವು ಬಡಿಸ್ಕೊಳ್ಳೋ ಆರಾಮಾಗಿ ಸಾಕ್ಬೋದು. ಹೊರಗಡೆ ಔಟ್ಸೈಡಲ್ಲಿರೋರು ಆರಾಮಾಗಿ ಬಡಿಸ್ಕೊಳ್ಳೋದು ಸಾಕೋಬೋದು ಆರಾಮಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಹಾಕೋ ವೀಡಿಯೋಸ್ಗಳನ್ನ ಫಸ್ಟ್ ನಿಮ್ಗೆ ನೋಟಿಫಿಕೇಷನ್ ಬರ್ತವೆ. ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.